ಆ್ಯಕ್ಚುಲಿ ನನಗೆ ಇವತ್ತು ಆರ್ಡರ್ ಬಂದಿದೆ, ಬಟ್ ಬಂದಿಲ್ಲ. ಯೆಸ್, ಅದೇನು ಅಂತ ಹೇಳ್ತೀನಿ. ಬಂದಿದೆ ಬಂದಿಲ್ಲ ವಾಟ್ಸ್ ದಟ್ ಮೀನಿಂಗ್ ಅಂತ ಕೇಳ್ಬೋದು. ಅದೇನು ಅಂತ ನಾನು ಹೇಳ್ತೀನಿ. ಆ್ಯಕ್ಚುಲಿ ನಾನು ಇವತ್ತು ಓಪನ್ ಮಾಡಿದಾಗ ಮೀಶೋ ಆ್ಯಪ್ ಸಪ್ಲೈಯರ್ ಅಪ್ಲಿಕೇಶನ್ನ ನಂಗೆ ಆರ್ಡರ್ಸ್ ಬಂದಿರಲಿಲ್ಲ. ಪೆಂಡಿಂಗ್ ಆರ್ಡರ್ 0 ಅಂತ ಇತ್ತು. ಓಕೆ, ನಾನು ಲಾಸ್ಟ್ 2 ಡೇಸಿಗೂ ಎಲ್ಲ ಕಟಲಾಗ್ಸ್ನ ಅಪ್ಲೋಡ್ ಮಾಡಿದೆ. ಸೊ ಎಷ್ಟು ವ್ಯೂಸ್ ಬಂದಿದೆ ಅಂತ ನಾನು ಬಿಸ್ನೆಸ್ ಡ್ಯಾಶ್ಬೋರ್ಡಲ್ಲಿ ಹೋಗಿ ಚೆಕ್ ಮಾಡಿದೆ. ಅಲ್ಲಿ ಚೆಕ್ ಮಾಡಿದಾಗ ನೋಡಿದೆ ನಾನು ಟೋಟಲ್ ವ್ಯೂಸು 28,000 ಬಂದಿತ್ತು. ಸೊ ಓನ್ಲಿ ಫಾರ್ 1 ಡೇಗೆ. ಓಕೆನಾ. ಸೊ ನಂಗೆ ಇಲ್ಲಿ ಟೋಟಲ್ ಆರ್ಡರ್ಸ್ 1 ಅಂತ ಇತ್ತು ಆ್ಯಂಡ್ ಸೇಲ್ಸು 269 ಅಂತ ಇತ್ತು. ಓಕೆ, ನಂಗೆ ಆರ್ಡರ್ಸೇ ಬಂದಿಲ್ವಲ್ಲ, ಹೇಗೆ 269 ಅಂತ ಜಸ್ಟ್ ನಾನಿಲ್ಲಿ ಹೆಗೈನು ಆರ್ಡರ್ಸಿಗೆ ಹೋಗ್ಬಿಟ್ಟು ಚೆಕ್ ಮಾಡಿದೆ. ಓಕೆನಾ. ಸೊ ಇಲ್ಲಿ ಪೆಂಡಿಂಗ್ ಆರ್ಡರ್ 0 ಅಂತಲೇ ಇದೆ, ಬಟ್ ಇಲ್ಲಿ ಆನ್ ಹೋಲ್ಡ್ 1 ಅಂತ ಇದೆ. ನೀವು ಇಲ್ಲಿ ನೋಡ್ಬೋದು, ಆನ್ ಹೋಲ್ಡ್ 1 ಅಂತ ಇದೆ. ಸೊ ಆರ್ಡರ್ ಬಂದಿದೆ, ಬಟ್ ಅದಿನ್ನು ವೆರಿಫಿಕೇಷನ್ ಆಗಿಲ್ಲ. ಅದಕ್ಕೆ ನಮಗೆ ಇಲ್ಲಿ ಆನ್ ಹೋಲ್ಡಲ್ಲಿ ಇದೆ. ಓಕೆನಾ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ಆನ್ ಹೋಲ್ಡ್ಗೆ ಯಾವುದೇ ರೀತಿ ಪೆನಲ್ಟೀಸ್ ಚಾರ್ಜ್ ಮಾಡಲ್ಲ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಸಮ್ ಆರ್ಡರ್ಸ್ ಮೇ ಬಿ ಪುಟ್ ಆನ್ ಹೋಲ್ಡ್ ಡ್ಯೂ ಟು ಹೈ ಸ್ಟ್ರೆಸ್ ಲೆವೆಲ್ ಅವರ್ ಕೊರಿಯರ್ ಪಾರ್ಟ್ನರ್ಸ್. ಸೊ ಇದಕ್ಕೆ ಯಾವುದೇ ರೀತಿ ಪೆನಲ್ಟೀಸ್ ಆಗಲ್ಲ. ಸೊ ಇದು ವೆರಿಫಿಕೇಷನ್ ಎಲ್ಲ ಆದಮೇಲೆ ಇದು ಪೆಂಡಿಂಗಲ್ಲಿ ಬರುತ್ತೆ. ಸೊ ನಾವು ಅವಾಗ ಪ್ರೋಸೆಸ್ನ ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇದೇ ರೀತಿ ಬೇರೆ ವೀಡಿಯೋಸ್ ಬೇಕಂತ ಅಂದರೆ ನನ್ನ ಬಿಸ್ನೆಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಫಾಲೋ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.